ಅಂದರೆ ನಿರ್ದೇಶಕನಾಗಿ ನಾನು ಆಲ್ರೆಡಿ ಗೆದ್ದಾಯಿತು. ಅದು ನನ್ನ ಮನಸ್ಸಲ್ಲಿದೆ. ಯಾಕೆ ಅಂದರೆ ಈಗ ಮಂಡ್ಯ ರಮೇಶ್ ಸರ್ ಅಂತ, ರಾಜೇಶ್ ನಟರಂಗ್ ಸರ್ ಅಂತ, ಮತ್ತು ಸಂಗೀತ ಅನಿಲ್ ಮೇಡಮ್ ಅಂತ ದೊಡ್ಡ ದೊಡ್ಡ ಕಲಾವಿದರನ್ನ, ಮತ್ತು ಅಷ್ಟು ಸಿನಿಮಾ ಒಳ್ಳೊಳ್ಳೆ ಸಿನಿಮಾನ ನಿರ್ದೇಶನ ಮಾಡಿರೋಂಥ ಜಯತೀರ್ಥ ಸರ್ನ, ಇವಿಷ್ಟು ಜನನ ನಿರ್ದೇಶನ ಮಾಡಿದ್ದೀನಿ ಅನ್ನೋ ಒಂದು ಹೆಮ್ಮೆ ಇದೆಯಲ್ಲ, ಅವ್ರ ಕೈಡೆಲ್ಲ ಒಂದು ಬೇಷ್ ಅನ್ಸ್ಕೊಂಡಿದ್ದೀನಲ್ಲ. ಸೊ ಇಲ್ಲಿ ನಾನು ಗೆದ್ದಾಯಿತು ನಿರ್ದೇಶಕನಾಗಿ. ಈ ಜುಲೈ 3ನೇ ತಾರೀಕು ಅನೌನ್ಸ್ ಆಗಿ ಸಿನಿಮಾ ಬಿಡುಗಡೆ ಹೊಸ್ತಿಲಿನಲ್ಲಿದೆ. ನಿರ್ಮಾಪಕರು ನನಗೆ ಹೇಳಾಯ್ತು, ನಮ್ಮ ಸಂಸ್ಥೆಗೆ ಒಂದು ಒಳ್ಳೆ ಸಿನಿಮಾ ಮಾಡಿಕೊಟ್ಟಿದ್ದೀರಾ ನಿರ್ದೇಶಕರೇ, ನನ್ನ ಮನ್ಸಿಗೆ ತೃಪ್ತಿ ಆಯ್ತು ಅಂತ. ಮೊದಲು ನಿರ್ದೇಶಕನಾಗಿ ನಾನು ತೃಪ್ತಿ ಪಡಿಸ್ಬೇಕಾಗಿರೋದು ಫಸ್ಟ್ ನಿರ್ಮಾಪಕರನ್ನ, ಅದಾದ್ಮೇಲೆ ನೆಕ್ಸ್ಟ್ ಅಂತ ನಮ್ಮ ಅಭಿಮಾನಿಗಳನ್ನ, ಕಲಾಭಿಮಾನಿಗಳನ್ನ, ಮೀಡಿಯಾದವ್ರನ್ನ, ಇವ್ರನ್ನೆಲ್ಲ ನಾವು ಮುಂದೆ ಇಡಬೇಕಾಗತ್ತೆ. ಹಾಗಾಗಿ ಆ ಒಂದು ಖುಷಿ ಇದೆ ನನಗೆ. ಈಗ ಗೆಲ್ಲಬೇಕಾಗಿರೋದು ಮುಖ್ಯವಾಗಿ ನಿರ್ಮಾಪಕರು. ಅಂದರೆ ಇವಾಗಿನ ಕಾಲಘಟ್ಟದ ಪರಿಸ್ಥಿತಿ ಏನೇನಿದೆ ಸಿನಿಮಾದು ಎಲ್ಲ ಹೇಳಿದ್ದಾರೆ ಹಿರಿಯರಾಗಿ, ನಾನೇನು ಹೇಳಬೇಕಾಗಿಲ್ಲ. ಸೊ ದಯವಿಟ್ಟು ನಾನು ಕಲಾಭಿಮಾನಿಗಳಿಗಾಗಿರ್ಬೋದು ಪ್ರತಿಯೊಬ್ಬರಿಗೂ ಕೇಳ್ಕೊಳ್ಳೋದಿದೆ, ಒಂದೊಳ್ಳೆ ಸಿನಿಮಾ ಮಾಡಿದ್ದೀವಿ, ನೀವು ಥಿಯೇಟ್ರಿಗೆ ಬನ್ನಿ, ಬಂದಾದ್ಮೇಲೆ ನಿಮ್ಮ ಮನಸ್ಸನ್ನ ಗೆಲ್ತೀನಿ ಅನ್ನೋ ಭರವಸೆ ನಮಗಿದೆ. ಆ ಥರದೊಂದು ವಿಚಾರನ ಇಟ್ಕೊಂಡು ನಾನು ಆಲ್ರೆಡಿ ಟೀಸರು, ಸಾಂಗ್ಸು ಎಲ್ಲರೂ ನೀವು ನೋಡಿದ್ದೀರಾ, ಕೇಳಿದ್ದೀರಾ. ಅದರಲ್ಲೇ ನಿಮ್ಗೊಂದು ಎಕ್ಸ್ಪೆಕ್ಟೇಷನ್ ಹುಟ್ಕೊಂಡಿದೆ ಅನ್ಕೊತೀನಿ. ಹಾಗಾಗಿ ಜುಲೈ 3ನೇ ತಾರೀಕು ಬಂದು ಸಿನಿಮಾ ನೋಡಿ, ನಿಮಗೆ ಸಿನಿಮಾ ಇಷ್ಟ ಆದರೆ ಒಂದು 4 ಜನಕ್ಕೆ ಹಂಚಿ. ಏನಕ್ಕಂದರೆ ಪಬ್ಲಿಸಿಟಿಲಿ ನಂಬರ್ 1 ಪವರ್ ಇರುವಂಥ ಪಬ್ಲಿಸಿಟಿ ಏನು ಅಂದರೆ ಮೌತ್ ಟಾಕು. ಮೌತ್ ಪಬ್ಲಿಸಿಟಿ ಮುಂದೆ ಯಾವುದೂ ಇಲ್ಲ. ಸೊ ಹಾಗಾಗಿ ನೀವು ಬಂದು ಸಿನಿಮಾ ನೋಡಿದಾಗ ಪ್ರೇಕ್ಷಕರಾಗಿರ್ಬೋದು, ಮೀಡಿಯಾ ಪರ್ಸನ್ಸ್ ಆಗಿರ್ಬೋದು, ಅದ್ರ ಬಗ್ಗೆ ಒಂದು 4 ಬರಹಗಳನ್ನ ಬರ್ದಾಕೋದಾಗಿರ್ಬೋದು, ಅಥವಾ ಅದ್ರ ಬಗ್ಗೆ ನಿಮಗೇನು ಇಷ್ಟ ಆಯಿತು, ಏನು ಜನಕ್ಕೆ ತಲುಪ್ಸಕೊಟ್ಟಿದ್ದೀವಿ, ಅದನ್ನ ನೀವೊಂದು ಚಿಕ್ಕದಾಗಿ ಸಂಕೀರ್ಣವಾಗಿ ಹೇಳೋದಾಗಿರ್ಬೋದು, ಒಂದು ವಿಡಿಯೋ ಮಾಡಿ. ಇದು ಮಾಡಿದ್ರೆ ಖಂಡಿತ ನಮಗೆ ನೀವು ಬೆಂತಟ್ಟಿ ಮುಂದೆ ತಳೆದಂಗೆ. ಸೊ ಹಾಗಾಗಿ ಜುಲೈ 3ನೇ ತಾರೀಕು ಸಿನಿಮಾ ಬಿಡುಗಡೆ ಮಾಡ್ತಾ ಇದೆ. ನನ್ನ ತಾಂತ್ರಿಕ ವರ್ಗ ಆಗಿರ್ಬೋದು, ಕಲಾವಿದರ ವರ್ಗ ಆಗಿರ್ಬೋದು, ಸಂಪೂರ್ಣ ನನ್ನ ಲವ್ ಸೀಸನ್ಸ್ ಚಿತ್ರತಂಡಕ್ಕೆ ನಾನು ಬೆನ್ನೆಲುಬಾಗಿ ನಿಂತು ಈ ಜುಲೈ 3ನೇ ತಾರೀಕುವರೆಗೂ ತಂದು ನಮ್ಮನ್ನ ತಲುಪಿಸಿದ್ದಕ್ಕೆ ನಾನು ಎಲ್ರಿಗೂ ಧನ್ಯವಾದ ತಿಳಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಸರಿ, ಒಂದು 40 to 50 ಸ್ಕ್ರೀನ್ಸ್ ಅಲ್ಲಿ ಬರ್ತಾ ಇದೆ ಓವರ್ ಆಲ್ ಕರ್ನಾಟಕ. ಮೇನ್ ನಾವು ಮಲ್ಟಿಪ್ಲೆಕ್ಸ್ನ ಟಾರ್ಗೆಟ್ ಮಾಡ್ತಾ ಇದೀವಿ ಸರ್. ಯಾಕಂದ್ರೆ ಈಗ ನಮ್ಗೊಂದಷ್ಟು ಕಾಂಪಿಟೇಷನ್ ಇದೆ, ಈಗ ಒಂದಷ್ಟು ಸಿನಿಮಾಗಳು ಬಿಡುಗಡೆ ಆಗ್ತಿದ್ದಾವೆ. ಹಾಗಾಗಿ ಹೊಸಬ್ರಾಗಿರೋದ್ರಿಂದ ನಾವು ನಿಮಗೆ ಗೊತ್ತು, ನಮಗೊಂದು ಸ್ವಲ್ಪ ಕಷ್ಟ. ಬಟ್ ಆದರೆ ನಮ್ಮ ಡಿಸ್ಟ್ರಿಬ್ಯೂಟ್ರು ಒಳ್ಳೆ ಸ್ಕ್ರೀನ್ಸ್ನೇ ಪ್ಲಾನ್ ಮಾಡಿಕೊಡ್ತಿದ್ದಾರೆ. ಆಲ್ ಓವರ್ ಕರ್ನಾಟಕ ಎಲ್ಲ ಮಲ್ಟಿಪ್ಲೆಕ್ಸ್ಗಳಲ್ಲೂ ನಮ್ಮ ಸಿನಿಮಾ ಒಂದು 40ರಿಂದ 50 ತೆರೆ ಮೇಲೆ ಬರ್ತಾ ಇದೆ. ಲವ್ ಸೀಸನ್ಸ್, ಅಮರ ಮಧುರ ಪ್ರೇಮ, ಎಟರ್ನಲ್ ಸ್ವೀಟ್ ಲವ್. ಲವ್ ಸೀಸನ್ಸ್ ಸಿನಿಮಾ ನಮಗೆ ಒಂದು ಸಿನಿಮಾ ಅಲ್ಲ, ಇದು ನಮ್ಮ ಕನಸು. ಇವತ್ತು ಕನಸು ಟ್ರೈಲರ್ ಆಗಿ ನಿಮ್ಮ ಮುಂದೆ ಬಂದಿದೆ. ಇದು ನಮ್ಮ ಹಾರ್ಡ್ ವರ್ಕ್, ಇದು ನಮ್ಮ ಪ್ರೀತಿ ಮತ್ತು ಇದು ನಮ್ಮ ಟೀಮ್ನ ಎಫರ್ಟ್. ದಯವಿಟ್ಟು ನೋಡಿ, ಥಿಯೇಟರ್ಗೆ ಬರುತ್ತೆ ಜುಲೈ 3ನೇ ತಾರೀಕು. ಸಾಂಗ್ಸ್ ಅಥವಾ ಟೀಸರ್ಸ್, ಟ್ರೈಲರ್ ಎಲ್ಲ ರಿಲೀಸ್ ಆಗಿದೆ. ನೋಡಿ, ನಿಮ್ಗೆ ಇಷ್ಟ ಆದರೆ ಮಾತ್ರ ಥಿಯೇಟರ್ಗೆ ಬನ್ನಿ, ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮತ್ತು ಸಿನಿಮಾ ಗೆಲ್ಲೋದು ಬಾಕ್ಸ್ ಆಫೀಸ್ ಕಲೆಕ್ಷನ್ಸ್ ಅಲ್ಲಲ್ಲ, ಅದು ಆಡಿಯನ್ಸ್ ಹೃದಯದಲ್ಲಿ ಗೆಲ್ಲಬೇಕು, ಹೃದಯದಲ್ಲಿ ಸ್ಥಾನ ಪಡಿಬೇಕು. ಆ ಸ್ಥಾನ ಪಡೆಯುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ. ಥಿಯೇಟ್ರಿಗೆ ನೀವು ಸಮಯ ಕೊಟ್ಟು ಬಂದಾಗ ನಿಮ್ಮ ಮನಸ್ಸನ್ನ ಗೆಲ್ಲುತ್ತೆ ಈ ಸಿನಿಮಾ ಅಂತ ನಾನು 100% ಹೇಳ್ತೀನಿ. ಯಾಕಂದರೆ ಇದು ನಿಮ್ಮ ಕತೆ, ಇದು ರಿಯಾಲಿಟಿಗೆ ಅಪ್ರೋಚ್ ಇಟ್ಕೊಂಡು ಮಾಡಿರುವಂಥ ಸಿನಿಮಾ. ಮತ್ತೆ ಹೇಳ್ತೀನಿ, ಇದು ಬರೀ ಲವ್ ಸ್ಟೋರಿ ಅಲ್ಲ, ಇದೊಂದು ಹೈ ಮಾರಲ್ ವ್ಯಾಲ್ಯೂಸ್ ಇಟ್ಕೊಂಡು ಮಾಡಿರುವಂಥ ಸಿನಿಮಾ, ಲವ್ ಸ್ಟೋರಿಗೆ ಬ್ಲೆಂಡ್ ಮಾಡಿರುವಂಥ ಸಿನಿಮಾ. ಮತ್ತು ಇದು ಎಲ್ಲ ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡುವಂಥ ಸಿನಿಮಾ, ಮತ್ತು ಎಲ್ಲ ಜನ್ರೇಷನ್ಸು ಕೂಡ ಕುತ್ಕೊಂಡು ಫೀಲ್ ಮಾಡುವಂಥ ಸಿನಿಮಾ ಇದು. ಸೊ ಜುಲೈ 3ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ಥಿಯೇಟರ್ಗೆ ಬಂದು ನೋಡಿ, ಆಶೀರ್ವಾದ ಮಾಡಿ, ಆರೈಸಿ ಅಂತ ಕೇಳ್ಕೊಳ್ತೀನಿ. ಯಾಕೆಂದರೆ ಇದು ನಿಮ್ಮ ಸಿನಿಮಾ, ನಿಮ್ಮ ಕತೆ. ಸೊ ದಯವಿಟ್ಟು ಎಲ್ಲ ಹೊಸಬರು, ಹೊಸ ತಂಡ, ಹೊಸತನ ಇಟ್ಕೊಂಡು ಮಾಡಿದ್ದೀವಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಮೊದಲಿಗೆ ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ನಮಸ್ಕಾರ. ಹಾಗೆ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ನನ್ನ ಮಗನ ಪ್ರತಿ ಸುದ್ದಿಗೋಷ್ಠಿಯಲ್ಲೂ ತುಂಬ ಚೆನ್ನಾಗಿ ಹೀರೋಸ್ನಾಗಿರ್ಬೋದು, ಹೀರೋಯಿನ್ ಆಗಿರ್ಬೋದು, ಎಲ್ಲರೂ ತುಂಬ ಚೆನ್ನಾಗಿ ಶೂಟ್ ಮಾಡಿ ತೋರಿಸ್ತಾ ಇದ್ದೀರಿ. ಸ್ವಲ್ಪ ಪ್ರಚಾರ ಆಗ್ತಾ ಇದೆ. ಇನ್ಮೇಲೆ ಸಿನಿಮಾ ರಿಲೀಸ್ ಜುಲೈ ರಿಲೀಸು 3ಕ್ಕಿದೆ. ದಯವಿಟ್ಟು ನಿಮ್ಮ ಸಹಕಾರ ಇರಲಿ ಅಂತ ಕೇಳ್ಕೊಳ್ತಾ, ನಾನು ಲೇಟಾಗಿ ಬಂದಿದ್ದಕ್ಕೆ ಆತಂಕ ಮಾತಾಡೋಕ್ಕಾಗ್ತಾ ಇಲ್ಲ. 2 ಪಾಯಿಂಟಲ್ಲಿ ಮುಗಿಸ್ಬಿಡ್ತೀನಿ. ನನ್ನ ಮಗ ಮುಕುಂದ ರಾಮಸ್ವಾಮಿ ಲವ್ ಸೀಸನ್ ಸಿನಿಮಾ ಇಷ್ಟಪಟ್ಟು ಮಾಡಿದ್ದಾನೆ.
ಹಾಗೆ NR ಸ್ಟುಡಿಯೋಸಲ್ಲಿ ನಮ್ಮದೇ ಸಂಸ್ಥೆ ಆದಂಥ NR ಸ್ಟುಡಿಯೋಸಲ್ಲಿ ನಮ್ಮದೇ ನಿರ್ಮಾಣ ಸಂಸ್ಥೆ ಆಗಿದೆ. ಹಾಗಾಗಿ ಲವ್ ಸೀಸನ್ ಸಿನಿಮಾ ಜೊತೆ ಟ್ಯಾಗ್ಲೈನ್ ಹೊಂದಿದೆ, ಅಮರ ಮಧುರ ಪ್ರೇಮ ಅಂತ. ಪ್ರಪಂಚದಲ್ಲಿ ಎಲ್ಲಕ್ಕೂ ಮೀರಿದ್ದು ಅಮರ ಮಧುರ ಪ್ರೇಮ. ಒಂದು ಅರ್ಥ ಹೇಳಬೇಕು ಅಂದರೆ ಒಂದು ಪ್ರೀತಿ, ಒಂದು ಪ್ರೇಮ, ಒಂದು ವಿಶ್ವಾಸ. ಇದಕ್ಕೆ ಈ ಸಿನಿಮಾ ನೋಡಿದ್ರೆ ಗಂಡ ಹೆಂಡತಿಗಾಗಲಿ ಲವರ್ಸ್ಗಾಗಲಿ ಈ ಪ್ರೀತಿ ಮೇಲೆ ತುಂಬ ವಿಶ್ವಾಸ, ತುಂಬ ಗೌರವ ಇರುತ್ತೆ. ಈ ಸಿನಿಮಾ ನೋಡಿದ ಕೊನೆಯಲ್ಲಿ ನೀವು ಹೇಳ್ತೀರಾ, ಇದೊಂದು ಹೇಳಬೇಕು. ಎರಡನೇದಾಗಿ ಟೀಸರು, ಹಾಡುಗಳು ಈಗಾಗಲೇ ರಿಲೀಸ್ ಆಗಿದೆ. 2 ಮಾತಲ್ಲಿ ಮುಗಿಸ್ಬಿಡ್ತೀನಿ. ಈಗ ಟೀಸರು ನೀವೆಲ್ಲ ನೋಡಿದ್ದೀರಿ, ಈಗ ಹಾಡುಗಳು ಕೂಡ ನೀವೆಲ್ಲ ಕೇಳಿದ್ದೀರಿ ಅನ್ಸ್ಕೊಳುತ್ತೆ. ಒಳ್ಳೆ ಪ್ರತಿಕ್ರಿಯೆ, 3 ಹಾಡೂ ಒಳ್ಳೆ ಪ್ರತಿಕ್ರಿಯೆ ಬಂದಿದೆ. ಎಲ್ರಿಗೂ ಧನ್ಯವಾದಗಳು. ಹಾಗೆ ನಿಮ್ಮ ಕಡೆಯಿಂದ ಸ್ವಲ್ಪ ಸಹಕಾರ, ಇನ್ನೂ ಸ್ವಲ್ಪ ನಿಮ್ಮ ಕಡೆಯಿಂದ ಸ್ವಲ್ಪ ಪ್ರಚಾರ ಆಗಬೇಕು. ನಾನು ನಿಮ್ಮಲ್ಲಿ ಇನ್ನೊಂದು ಕೇಳ್ಕೊಳ್ತಾ ಇದ್ದೀನಿ. ಈಗ ಜುಲೈ 3ಗೆ ಟ್ರೈಲರ್ ಇವತ್ತು ರಿಲೀಸ್ ಇದೆ. ಹಾಗೆ ನಮ್ಮ ಮುಕುಂದ್ಗೆ ಹುಟ್ಟುಹಬ್ಬ ಇವತ್ತು 24ನೇ ತಾರೀಕು. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಮುಕುಂದ್. ಒಳ್ಳೇದಾಗಲಿ, ಇನ್ನಷ್ಟು ಸಿನಿಮಾಗಳು ಮಾಡುವ ಶಕ್ತಿ ಆ ದೇವರು ನಿನಗೆ ಕೊಡಲಿ ಅಂತ ನನ್ನ ಕಡೆಯಿಂದ ಪ್ರೀತಿಯಿಂದ ಹಾರೈಸ್ತೀನಿ. ಹಾಗೆ ಜುಲೈ 3ನೇ ತಾರೀಕು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ದಯವಿಟ್ಟು ಕನ್ನಡ ನಾಡಿನ ಸಿನಿಮಾ ವೀಕ್ಷಕರು ಥಿಯೇಟ್ರಿಗೆ ಬನ್ನಿ. ಇದು ಒಳ್ಳೆ ಒಂದು ಸಿನಿಮಾ. ನಿಮ್ಮ ಜೀವನದಲ್ಲಿ ನಡೆದಿರ್ತಕ್ಕಂಥ ನಿಜವಾದ ಅಂಶಗಳನ್ನು ಇಟ್ಕೊಂಡು ನಾವು ಈ ಸಿನಿಮಾನ ಮಾಡಿದ್ದೀವಿ ಎಲ್ಲರ ಸಹಕಾರದಿಂದ. ಈ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ, ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಕುಟುಂಬ ಸಮೇತ ಸಿನಿಮಾನ ನೋಡಿ, ಸ್ನೇಹಿತರಿಗೂ ಹೇಳಿ ಥಿಯೇಟ್ರಿಗೆ ಕಳಿಸಿ ಅಂತ ಈ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ ಸರ್. ಈ ಸಿನಿಮಾದಲ್ಲಿ ನಾನು ನಾಯಕನ ಸ್ನೇಹಿತನಾಗಿ ಮಾಡ್ತಾ ಇದ್ದೀನಿ. ಈ ಸಿನಿಮಾ ಖಂಡಿತವಾಗ್ಲೂ ಒಂದು ವಿಶೇಷ ಸಿನಿಮಾ. ಯಾಕಂದರೆ ಎಲ್ಲ ನಿರ್ದೇಶಕರು ಒಂದು ಕಮರ್ಷಿಯಲ್ ಸಿನಿಮಾ ಮಾಡಬೇಕು, ಕಮರ್ಷಿಯಲ್ ಸಿನಿಮಾ, ಫಸ್ಟ್ ಸಿನಿಮಾ ಕಮರ್ಷಿಯಲ್ ಮಾಡಿದ್ರೆ ನೆಕ್ಸ್ಟು ಒಬ್ಬ ಸ್ಟಾರ್ ನಟನ ಡೇಟ್ ತೊಗೊಂಡು ದೊಡ್ಡದಾಗಿ ಲಾಂಚ್ ಮಾಡ್ಬೋದು, ದೊಡ್ಡದಾಗಿ ನಾನು ಲಾಂಚ್ ಆಗ್ತೀನಿ ಅಂತ ಯೋಚನೆ ಮಾಡ್ತಾರೆ. ಅಂಥ ಒಂದು ಇದರಲ್ಲಿ ಒಂದು ಒಳ್ಳೆ ಭಾವನಾತ್ಮಕ ಸಿನಿಮಾನ ಆಡಿಯನ್ಸ್ಗೆ ಕೊಡಬೇಕು ಅಂತ ಯೋಚನೆ ಮಾಡೋದು ತುಂಬ ಕಷ್ಟ. ಆ ಥರದ್ದೊಂದು ಭಾವನಾತ್ಮಕ ಸಿನಿಮಾ. ಫಸ್ಟ್ ಹಾಫು ಒಂದು ಎಲ್ಲರಿಗೂ ಯೂತ್ಸ್ಗೆಲ್ಲ ಕನೆಕ್ಟ್ ಆಗೋ ಥರ ಹೋದರೆ, ಸೆಕೆಂಡ್ ಹಾಫು ಕಂಪ್ಲೀಟಾಗಿ ಎಮೋಷ್ನಲಿ ಹೋಗಿ ಮುಕುಂದ್ ಅವ್ರು ಹೇಳ್ದಂಗೆ ಒಂದು ಮಾರಲ್ ವ್ಯಾಲ್ಯೂನ ತಗೊಂಡ್ಬರ್ತೀವಿ. ಆ ಥರದ್ದು ಮಾರಲ್ ವ್ಯಾಲ್ಯೂನ ಕೊಡೋ ಸಿನಿಮಾಗಳು ಕಮ್ಮಿ. ಒಂದಷ್ಟು ಫ್ಯಾಮಿಲಿ ಆಡಿಯನ್ಸು ಥಿಯೇಟ್ರಿಗೆ ಬರಲ್ಲ, ಯಾಕಂದರೆ ಬರೀ ಬಡಿ ಇರುತ್ತೆ, ಬರೀ ಗನ್ಸು ಫೈಟ್ಸು ಈ ಥರದ್ದು ಇರುತ್ತೆ ಅಂದ್ಬಿಟ್ಟು ಎಷ್ಟೋ ಜನ ಫ್ಯಾಮಿಲಿ ಆಡಿಯನ್ಸು ಥಿಯೇಟ್ರಿಗೆ ಬರಲ್ಲ. ಅಪ್ಪು ಸರ್ ಇದ್ದಿದ್ದ ಕಾಲದಲ್ಲಿ ಫ್ಯಾಮಿಲಿ ಆಡಿಯನ್ಸ್ ತುಂಬ ಬರ್ತಾಯಿದ್ರು, ಆ ಥರದ ಸಿನಿಮಾಗಳು ಅಪ್ಪು ಸರ್ ಮಾಡ್ತಾಯಿದ್ರು. ಸೊ ಈಗಿನ ಒಂದು ಕಾಲಘಟ್ಟದಲ್ಲಿ ಈ ಥರದ ಸಿನಿಮಾಗಳು ಬಂದರೆ ಒಂದಷ್ಟು ಫ್ಯಾಮಿಲಿ ಆಡಿಯನ್ಸು ಥಿಯೇಟ್ರ್ ಕಡೆ ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದರೆ ಅವರಿಗೆ ಒಂದೇನೋ ಒಂದು ಅರ್ಥಪೂರ್ಣವಾದ ಒಂದು ವಿಷಯನ ತಗೊಂಡೋಗ್ಬೇಕು ಮನೆಗೆ. ಆ ಥರದ್ದೊಂದು ಸಿನಿಮಾಗಳಿಗೆ ಕಾಯ್ತಾ ಇರ್ತಾರೆ. ಆ ಥರದ್ದೊಂದು ಸಿನಿಮಾ. ಈ ಸಿನಿಮಾ ನನಗೆ ಸ್ಪೆಷಲ್, ಯಾಕಂದರೆ ಕಾಮಿಡಿಯನ್ಗೆ ಒಂದು ಎಮೋಷ್ನಲ್ ಸ್ಪೇಸ್ ಸಿಗೋದು ತುಂಬ ಕಮ್ಮಿ, ಎಲ್ಲ ಸಿನಿಮಾಗಳಲ್ಲಿ ಸಿಗಲ್ಲ. ಇದರಲ್ಲಿ ಕಾಮಿಡಿ ಸಹ ಇದೆ, ಪ್ಲಸ್ ಒಂದು ಎಮೋಷ್ನಲ್ ಆಗಿ ಆ್ಯಕ್ಟ್ ಮಾಡಲಿಕ್ಕೂ ಸ್ಪೇಸು ಇದೆ. ಸೊ ಪರಿಪೂರ್ಣವಾಗಿ ಒಬ್ಬ ನಟನಾಗಿ ಕಾಣಿಸ್ಕೋಬೋದು ಈ ಥರದ್ದೊಂದು ಸಿನಿಮಾಗಳಲ್ಲಿ. ಸೊ ಹಾಗಾಗಿ ಈ ಸಿನಿಮಾ ಸ್ಪೆಷಲ್ಲು. ಸೊ ಸಿನಿಮಾ ಖಂಡಿತ ಥಿಯೇಟರ್ ಸದ್ ಮಾಡೇ ಮಾಡುತ್ತೆ. ಆಮೇಲೆ ಜನರ ಮನಸ್ಸಲ್ಲಿ ಉಳಿಯುತ್ತೆ, ಅಷ್ಟು ನಂಬಿಕೆ ಇದೆ. ಸರ್ ಮಾಧ್ಯಮ ಮಿತ್ರರಂತೂ ಯಂಗ್ಸ್ಟರ್ಸ್ ಎಲ್ಲ ಬಂದ್ರು ಅಂತ ಜಗ್ಗಿ ಸರಿಗೆಲ್ಲ ಎಷ್ಟು ಸಪೋರ್ಟಿವ್ ಆಗಿ ಮಾತಾಡಿದ್ರು, ಹೇಳಿದ್ರು ಏನೇನು ಮಾಡ್ಬೋದು ಅಂತ. ಯಂಗ್ಸ್ಟರ್ಸ್ ನಮ್ಗೆ ಗೊತ್ತಿರಲ್ಲ ಯಾವ್ಯಾವ ರೀತಿ ಸಿನಿಮಾನ ತಲುಪಿಸ್ಬೇಕು ಅಂತ. ಸೊ ನೀವೆಲ್ಲ ಇರ್ಬೇಕಾದ್ರೆ ನಮಗೆ ಯಾವುದೇ ಭಯ ಇಲ್ಲ, ನಂಬಿಕೆ ಇದೆ. ಸಿನಿಮಾ ಖಂಡಿತ ಗೆಲ್ಲುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.